ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಇದ್ಕಿದ ಬೇಳೆ ಟೊಮಟೊ ಗೊಜ್ಜನ್ನ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಇದ್ಕಿದ ಬೇಳೆಲಿ ಮಸಾಲೆ ಹಾಕಿ ತಿಂದು ಬೇಜಾರಾಗಿರುತ್ತೆ. ಅಂಥ ಟೈಮಲ್ಲಿ ಒಮ್ಮೆ ಈ ರೀತಿ ರುಚಿಯಾಗಿ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಹೇಗಿದ್ರೂ ಇದ್ಕಿದ ಬೇಳೆ ಸೀಸನ್ ಮುಗಿತಾ ಬರ್ತಿದೆ. ಅಂಥ ಟೈಮಲ್ಲಿ ಇದೊಮ್ಮೆ ಒಂದು ಸಲ ಮಾಡಿ ನೋಡಿ. ನೆಕ್ಸ್ಟ್ ಈ ಮಸಾಲೆ ಎಲ್ಲ ಬಿಟ್ಟು ಇದನ್ನೇ ಟ್ರೈ ಮಾಡ್ತಿರ್ತೀರಾ. ಹೀಗಾಗಿದ್ರೆ ಇದ್ಕಿದ ಬೇಳೆ ಟೊಮಟೊ ಗೊಜ್ಜು ಮಾಡೋದು ಹೇಗೆ ಅಂತ ನೋಡೋಣ. ಒಂದು ಪಾತ್ರೆ ಇಟ್ಕೊಳ್ಳಿ. ಪಾತ್ರೆ ಕಾಯ್ದ ತಕ್ಷಣ ಒಂದು ಸ್ಪೂನ್ ಎಣ್ಣೆ ಬಿಡಿ. ಎಣ್ಣೆ ಕಾಯ್ದ ತಕ್ಷಣ ಒಂದು ಚಿಟಿಕೆಯಷ್ಟು ಸಾಸಿವೆ ಹಾಕ್ಕೊಳ್ಳಿ. ಸಾಸಿವೆ ಪಟಪಟ ಅಂತ ಸಿಡಿವಾಗ ಕರಿಬೇವಿನ ಸೊಪ್ಪನ್ನ ಹಾಕ್ಕೊಳ್ಳಿ. ಒಂದು 2 ದಪ್ಪ ಗಾತ್ರದ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಳ್ಳಿ. ಅದನ್ನು ಸ್ವಲ್ಪ ಫ್ರೈ ಮಾಡಿ ಹಸಿ ವಾಸನೆ ಹೋಗಲಿ. ಒಂದು 1/4 ಟೀ ಸ್ಪೂನಷ್ಟು ಜೀರಿಗೆ ಹಾಕ್ಕೊಳ್ಳಿ. ಜೀರಿಗೆ ಜೊತೆ ಅದು ಸ್ವಲ್ಪ ಫ್ರೈ ಆಗಲಿ. ಈಗ ಒಂದು 5ರಿಂದ 6 ಹಸಿ ಮೆಣಸಿನ್ಕಾಯಿನ ಉದ್ದುದ್ದು ಕಟ್ ಮಾಡಿ ಹಾಕ್ಕೊಳ್ಳಿ. ಇದು ಸ್ವಲ್ಪ ಫ್ರೈ ಆಗಲಿ. ಈಗ ಒಂದು 7ರಿಂದ 8 ಹಣ್ಣಾಗಿರೋವಂಥ ಟೊಮೊಟೊನ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಳ್ಳಿ. ಈಗ ಟೊಮೊಟೊ ಗೊಜ್ಜಿಗೆ ಮೇಯ್ನ್ ಬೇಕಿರೋದೇ ಟೊಮೊಟೊ. ಅದು ಚೆನ್ನಾಗಿ ಫ್ರೈ ಆಗಲಿ. ಈಗ 1 ಸ್ಪೂನಷ್ಟು ಕಲ್ಲುಪ್ಪನ್ನ ಹಾಕ್ಕೊಳ್ಳಿ. ಕಲ್ಲುಪ್ಪು ಹಾಕ್ಕೊಂಡ್ರೆ ತುಂಬ ಟೇಸ್ಟಾಗಿರುತ್ತೆ. ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 1/4 ಟೀ ಸ್ಪೂನಷ್ಟು ಮೆಣಸಿನ ಪುಡಿ ಹಾಕ್ಕೊಳ್ಳಿ. ಈಗ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಒಂದು ಪ್ಲೇಟ್ನ ಮುಚ್ಚಿ ಅದು ಚೆನ್ನಾಗಿ ಬೇಯ್ಕೊಳ್ಳಿ. ಟೊಮೊಟೊ ಸಾಫ್ಟ್ ಆಗಲಿ. ಆಗಿರುತ್ತೆ. ಪ್ಲೇಟ್ನ ತೆಗೆದುಬಿಟ್ಟು ತಿರುಗಿಸ್ಕೊಳ್ಳಿ. ನೋಡಿ ಈಗ ಆಗಿದೆ. ಈಗ ಇದ್ಕಿದ ಬೇಳೆನ ಒಂದೊಂದು ಅರ್ಧ ಕೆಜಿಯಷ್ಟು ಇದ್ಕಿದ ಬೇಳೆನ ಹಾಕ್ತಾಯಿದ್ದೀನಿ. ಇದಕ್ಕೆ ಹಾಕ್ಕೊಂಡು ಒಂದು ಚೆನ್ನಾಗಿ ಮಿಶ್ರಣ ಮಾಡ್ಕೊಳ್ಳಿ. ಇದ್ಕಿದ ಬೇಳೆ ಆ ಟೊಮೊಟೊ ಜೊತೆ ಚೆನ್ನಾಗಿ ಮಿಕ್ಸ್ ಆಗಬೇಕು. ನೋಡಿ ನಾನು ಯಾವ ರೀತಿ ಮಿಶ್ರಣ ಮಾಡ್ತಾಯಿದ್ದೀನಿ ಅಂತ. ನೋಡಿ ಈಗ ಚೆನ್ನಾಗಿ ಮಿಕ್ಸ್ ಆಗಿದೆ. ಈಗ ಇದು ಚೆನ್ನಾಗಿ ಬೇಯ್ಕೋಬೇಕು ಇದ್ಕಿದ ಬೇಳೆನೂ ಕೂಡ. ಈಗ ಒಂದು ಪ್ಲೇಟ್ನ ಮುಚ್ಚಿಬಿಟ್ಟು ಒಂದು 5-10 ನಿಮಿಷ ಚೆನ್ನಾಗಿ ಬೇಯ್ಕೊಳ್ಳಿ. ಒಂದು ಪ್ಲೇಟ್ನ ಮುಚ್ಚಿಬಿಟ್ಟು ಬಿಡೋಣ. ಈಗ ಪ್ಲೇಟ್ನ ತೆಗಿಯೋಣ. ಪ್ಲೇಟ್ ತೆಗ್ದಾದ್ಮೇಲೆ ಒಂದೊಳ್ಳೆ ಮಿಶ್ರಣ ಮಾಡ್ಕೊಳ್ಳಿ. ಈಗ ಒಂದೇ ಒಂದು ಕಾಳನ್ನ ತೊಗೊಂಡು ಕೈಯಲ್ಲಿ ಇಸ್ಕಿ ನೋಡಿ ಅದು ಬೆಂದಿದೆಯಾ ಇಲ್ವಾ ಅಂತ. ಇದು ಆಲ್ಮೋಸ್ಟ್ ಬೆಂದಿದೆ. ಇನ್ನೊಂದು 2 ನಿಮಿಷ ಬೇಯಿಸಿದ್ರೆ ಆಗುತ್ತೆ. ಈ ಟೈಮಲ್ಲಿ ನಾವು ಸಾಂಬಾರು ಪುಡಿ ಅಂತೀವಲ್ಲ, ತರಕಾರಿ ಸಾಂಬಾರಿಗೆಲ್ಲ ಹಾಕೋತೀವಲ್ಲ, ಆ ಸಾಂಬಾರು ಪುಡಿನ ಒಂದು 2 ಸ್ಪೂನಷ್ಟು ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಆಗಬೇಕದು. ನೋಡಿ ಅದು ಗಂಟೇನೂ ಇರಬಾರ್ದು ಸಾಂಬಾರು ಪುಡೀಲಿ. ಆ ರೀತಿ ಚೆನ್ನಾಗಿ ನಿಮಗೆ ಎಷ್ಟು ನೀರು ಬೇಕೋ ಅದನ್ನು ನೋಡ್ಕೊಳ್ಳಿ. ಮುದ್ದೆಗೆ ಮಾಡ್ತೀರಾ, ರೈಸಿಗೆ ಮಾಡ್ಕೋತೀರಾ, ಇಲ್ಲ ಚಪಾತಿಗೆ ರೊಟ್ಟಿಗೆ ನೋಡ್ಕೊಂಡು ಮಾಡ್ಕೊಳ್ಳಿ. ನಾನು ದೋಸೆಗೆ ಮಾಡ್ಕೋತಾ ಇದ್ದೀನಿ. ಹಾಗಿಂದ ನನಗೆ ಇಷ್ಟು ಸಾಕಾಗುತ್ತೆ. ಸ್ವಲ್ಪ ಉಪ್ಪು ಕಮ್ಮಿ ಆಗಿತ್ತು, ಹಾಗಾಗಿ ನಾನು ಸ್ವಲ್ಪ ಉಪ್ಪು ಹಾಕ್ಕೊಂಡೆ. ಆಲ್ಮೋಸ್ಟ್ ಆಗಿದೆ. ಈ ಟೈಮಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಬೇಕಿದ್ದವರು ಕಾಯಿ ತುರಿ ಕೂಡ ಯೂಸ್ ಮಾಡ್ಕೋಬೋದು. ಸೊ ಇಷ್ಟೇ ಆಯಿತು ಇದು. ಈಗ ನೋಡಿ ಎಷ್ಟು ಚೆನ್ನಾಗಾಗಿದೆ ಇದ್ಕಿದ ಬೇಳೆ ಟೊಮೊಟೊ ಗೊಜ್ಜು. ತುಂಬ ಟೇಸ್ಟಾಗಿರುತ್ತೆ. ಒಮ್ಮೆ ಮಾಡಿ ನೋಡಿ, ತುಂಬಾ ಚೆನ್ನಾಗಿರುತ್ತೆ. ರೊಟ್ಟಿ, ಚಪಾತಿ, ಪೂರಿ, ದೋಸೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ಇವನ್ ಮುದ್ದೆಗೂ ಕೂಡ ಚೆನ್ನಾಗಿರುತ್ತೆ. ಇಲ್ಲ ಬಿಸಿ ಅನ್ನ ಹಾಕ್ಕೊಂಡು ತುಪ್ಪ ಹಾಕ್ಕೊಂಡು ತಿಂದಿದ್ರೆ ಈ ಮಸಾಲೆ ಎಲ್ಲ ಹಾಕೋದನ್ನ ಬಿಟ್ಟು ನೆಕ್ಸ್ಟ್ ಇದೇ ಥರ ಮಾಡ್ಕೊಂಡು ತಿಂತೀರಾ. ಹಾಗಿದ್ರೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್.